ಧನಂಜಯ ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ. ಕಾಡಾನೆ ಮತ್ತು ಹುಲಿಗಳನ್ನು ಸೆರೆ ಹಿಡಿಯುವ ಪ್ರಮುಖ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದಾನೆ ಧನಂಜಯ. ಕಳೆದ 7 ವರ್ಷಗಳಿಂದ ಮೈಸೂರಿನ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಪಾಲ್ಗೊಂಡು ಶಾಂತವಾಗಿ ಮತ್ತು ನಂಬಿಗಸ್ತತನದಿಂದ ಜಾತ್ರೆಯ ಶೋಭೆಗೆ ವಿಶೇಷತೆಯನ್ನ ಸೇರಿಸಿದ್ದಾನೆ ಧನಂಜಯ. ತನ್ನ ಶಕ್ತಿಶಾಲಿ ಸ್ವರೂಪದಿಂದ ಧನಂಜಯ ದಸರಾ ಆನೆಗಳ ಪೈಕಿ ಮಹತ್ವಪೂರ್ಣ ಸ್ಥಾನವನ್ನು ಪಡೆದಿದ್ದಾನೆ. ನಿಶಾನೆ ಆನೆಯಾಗಿ ಮುನ್ನಡೆಯುತ್ತಿದ್ದಾನೆ ಧನಂಜಯ. ಧನಂಜಯನ ಹಿಂದೆ ನೌಬತ್ ಆನೆಯಾಗಿ ಗೋಪಿ. 42 ವರ್ಷ ವಯಸ್ಸಿನ ಗೋಪಿಯ ಎತ್ತರ 2.5 ಮೀಟರ್, ಶರೀರದ ಉತ್ತರ 3.47 ಮೀಟರ್ ಇರುವಂತಹ ಇವನ ತೂಕ 3710 ಕೆಜಿ. ಬಂಧುಗಳೇ, ಈ ಆನೆಯನ್ನ 1993ರಲ್ಲಿ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರಿಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ನೌಫತ್ತಾನೆ ಗೋಪಿ ಆಶೀರ್ವಾದವನ್ನ ಸ್ವೀಕಾರ ಮಾಡಿದ್ದಾರೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್. 1993ರಲ್ಲಿ ಶಿವಮೊಗ್ಗ ಜಿಲ್ಲೆಯ ಕಾರೆಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿ ಸೆರೆ ಹಿಡಿಯಿತು. ಬಳಿಕ ಈ ಆನೆಗೆ ದುಬಾರೆ ಆನೆ ಶಿಬಿರದಲ್ಲಿ ಶಿಸ್ತಿನ ತರಬೇತಿ ನೀಡಲಾಗಿದ್ದು ಅಲ್ಲಿಯ ಸಫಾರಿ ಸೇವೆಯಲ್ಲಿ ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಪ್ರವಾಸಿಗರ ಜೊತೆಗೆ ನಿಯಮಿತ ಸಂವಹನ ಹೊಂದುತ್ತಿರುವ ಕಾರಣದಿಂದಾಗಿ ಈ ಆನೆಗೆ ಮಾನವ ಸಂಪರ್ಕದ ಉತ್ತಮ ಪರಿಚಯವಿದೆ. ಜೊತೆಗೆ ಶಾಂತ ನಿಯಂತ್ರಿತ ನಡವಳಿಕೆಯ ಇದರ ಪ್ರಮುಖ ಲಕ್ಷಣವಾಗಿದೆ. ಈ ಆನೆ ಕಳೆದ 14 ವರ್ಷಗಳಿಂದ ನಿರಂತರವಾಗಿ ಮೈಸೂರು ದಸರಾ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದೆ. ಈಗ ಬರ್ತಾ ಇದೆ ಮಹೇಂದ್ರ. 42 ವರ್ಷಗಳು, ಶರೀರದ ಎತ್ತರ 2.75 ಮೀಟರ್, ಶರೀರದ ಉದ್ದ 3.25 ಮೀಟರ್, ಅಂದಾಜು ತೂಕ 4850. ಮಹೇಂದ್ರನ ಜೊತೆಯಲ್ಲಿ ಲಕ್ಷ್ಮಿ 54 ವರ್ಷಗಳು, 2.52 ಮೀಟರ್, 2.85 ಮೀಟರ್, 3200 ಕೆಜಿ. ಜೊತೆಯಾಗಿದ್ದಾನೆ ಶ್ರೀಕಂಠ. 56 ವರ್ಷಗಳು, 2.86 ಮೀಟರ್, 3.25 ಮೀಟರ್, ಶರೀರದ ಉದ್ದ, ಅಂದಾಜು ತೂಕ 5500 ಕೆಜಿ. ಶ್ರೀಕಂಠ ಪ್ರಥಮ ಬಾರಿಗೆ ಮೈಸೂರು ದಸರಾದ ವಿಜಯದಶಮಿ ಮಹೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದಾನೆ. ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿದ್ದಾನೆ ಶ್ರೀಕಂಠ. 2014ರಲ್ಲಿ ಹಾಸನ ವಿಭಾಗದ ಶನಿವಾರ ಸಂತೆ ವಲಯದ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯ ತಂಡದ ಮೂಲಕ ಸುರಕ್ಷಿತವಾಗಿ ಸೆರೆ ಹಿಡಿಯಲಾಗಿತ್ತು. ಉತ್ತಮ ಎತ್ತರ, ಬಲಿಷ್ಠ ಶರೀರ, ಶಾಂತ ಸ್ವಭಾವ ಮತ್ತು ಮನುಷ್ಯರೊಂದಿಗೆ ಸುಲಭವಾಗಿ ಹೊಂದಿಕೆಯಾಗುವ ಗುಣಗಳಿರುವ ಈ ಆನೆ ಇದೀಗ ಮೈಸೂರು ದಸರಾ ಮಹೋತ್ಸವದಲ್ಲಿ ಪ್ರಥಮ ಬಾರಿಗೆ ಭಾಗವಹಿಸುತ್ತಿದೆ. ಮಹೇಂದ್ರ 2022-23ನೇ ಸಾಲಿನಲ್ಲಿ ಮೊದಲ ಬಾರಿಗೆ ಮೈಸೂರು ದಸರಾ ಮಹೋತ್ಸವದಲ್ಲಿ ಸಾಲಾನೆಯಾಗಿ ಭಾಗವಹಿಸಿತು. ಅದೇ ವರ್ಷ ಶ್ರೀರಂಗಪಟ್ಟಣದ ಗ್ರಾಮೀಣ ದಸರಾ ಉತ್ಸವದಲ್ಲಿ ಮರದ ಅಂಬಾರಿಯನ್ನು ಹೊರುವ ಗೌರವ ಲಭಿಸಿತ್ತು. ನಂತರವೂ ಹಲವಾರು ಗ್ರಾಮೀಣ ದಸರಾ ಉತ್ಸವಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದೆ. ಇದರ ಮತ್ತೊಂದು ಪ್ರಮುಖ ಪಾತ್ರವೆಂದರೆ ಕಾಡಾನೆ ಮತ್ತು ಕಾರ್ಯಾಚರಣೆಗಳಲ್ಲಿ ಭಾಗವಹಿಸಿದೆ. ಲಕ್ಷ್ಮಿ ಹಿಂದೆ ಸರ್ಕಸ್ಗಾಗಿ ಬಳಸಲಾಗ್ತಾ ಇತ್ತು. ಮಾನವ ಸಂಪರ್ಕಕ್ಕೆ